ಕದರಿ ಯಾವ ಬಂದ್ರಪ್ಪ ಈ ಬಂದ್ರೆ ಏನಪ್ಪ ಬಸ್ಸಾಗ ಡಲ್ಲ ಬಿಡ ನೋಡಿ ಬಿಸ್ಲ ಬಂದಕ್ಕೆ ಡಲ್ಲಾಗ ನಾನು ರೇ ಆರಿಪ ಜರ ಬಾತ್ ಕರ ಕಬ್ಬಾತ್ ಕರ್ತತ್ತು ಬರೇ ಹೆಣ್ಮಕ್ಳಾಗತ್ತೆ ನಾಚ್ಕ ಕುಂದ್ರದ ಆತ್ ನಿಂದ ಇನ್ನು ಆರಿಪ ಹುಬ್ಳಿ ಗಂಗ ಹುಬ್ಳಿ ಕಾತ ಬೇ ರೇಷ್ಮೆ ಅಲ್ಲದ ರೇಷ್ಮಾ ಈಗ ಬಂತನ್ವ ನಿನ್ ಮಗನ್ ಗಾಡಿ ಆರಾಮದಿರ ಆರಾಮದಿ ನೋಡಮ್ಮ ನಾವು ನಿನ್ನೆ 8 ಗಂಟೆಗಿತ್ತು ನೋಡು ಬಂದಾರ ಸೀದಿ ಇಲ್ಲೇ ಬಂದಿದ್ವಿ ಮತ್ ರಾತ್ರಿ 2 ಗಂಟೆಗೆ ಹೋದ್ವಿ ಮನೆಗೆ ಇಲ್ಲೆಲ್ಲ ಇದು ಕಾರ್ಯಕ್ರಮ ಇತ್ತಲ್ಲ ಮುಗಿಸ್ಕೊಂಡೆ ಈಗ ಏನ್ರಿಪ್ಪ ಅಂದ್ರೆ ನಿಕಾ ಅಂತೂ ಆತ್ರಿ. ಈಗ ನಿಕಾ ಆದ್ಮ್ಯಾಗ ಊಟದ ಕಾರ್ಯಕ್ರಮ. ಊಟದಾಗ ನೋಡ್ರಿ ಸ್ವೀಟ್ ಐತಿ. ಸ್ವೀಟ್ ಯಾರು ಮಾಡ್ರಿ ಅಂದ್ರೆ ನೀವು ಮಾಡ್ರಿ ಮೊದಲ ಯಾರು ಮಾಡ್ರಿ ಅಂತ ಹೇಳ್ರಿ. ಯಾರು ಮಾಡಿದ್ರು ಅವ್ರು ನೋಡ್ರಿ ಸ್ವೀಟ್ ರೀ. ಸ್ವೀಟ್ ನೋಡಕ್ ಮಾತ್ರ ಸೂಪರ್ ಐತ್ರಿ. ಟೆಸ್ಟು ಹಂಗ ಇರ್ಬೇಕು ಅದನ್ನ ಮಟ್ಟಿಗೆ ಚಲೋ ನೋಡ್ತೀರಿ ನೋಡ್ರಿಪ್ಪ ಸಪೋರ್ಟ್ ಮಾಡ್ರಿ. ಆಮ್ಯಾಗ ಇಲ್ಲಿ ನೋಡ್ರಿ ಊಟದಾಗ ಇಲ್ಲಿ ಕಬಾಬ್ ಪಕೋಡ ರೀ. ಆಮ್ಯಾಗ ಇಲ್ಲಿ ಚಿಕನ್ ಸಾರು, ಆಮ್ಯಾಗ ಇಲ್ಲಿ ರೈಸ್, ಆಮ್ಯಾಗ ಇಲ್ಲಿ ಊಟ ಕೂಡ ನಿಂತಾರೆ ಎಲ್ಲರೂ. ಗದ್ದಲ ಮಾತ್ರ ಸಿಕ್ಕಾಪಟ್ಟೆ ಐತ್ರಿ. ಅಲ್ಲಿ ನಿಂತಾರೆ ಊಟಕ್ಕೆ, ಇಲ್ಲಿ ನಿಂತಾರೆ. ಇವ್ರು ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್, ಇವ್ರೂ ಸಬ್ಸ್ಕ್ರೈಬರ್ ಹೌದ್ರಿ. ನೋಡ್ರಿ ಸಪೋರ್ಟ್ ಮಾಡ್ರಿ. ಹೌದ್ರಿ ಥ್ಯಾಂಕ್ಸ್ ರೀಪ್ಪ. ಸುಮ್ಮನೆ ಈಗ ನಿಕ್ಕಾಗನಿ ಆತ ಊಟ ಮಾಡೋದು ಕಟ್ಕೊಳ್ಳೋದು ಹೋಗ್ಬಿಡೋದು. ಕಟ್ಕೊಳ್ಳೋದು ಬೇಡ ಸುಮ್ಮನೆ ಇಲ್ಲ ಕುಂತ್ ಬಿಡಪ್ಪ. ಇದ್ರ ಬದ್ರ ಗದ್ಲ ಐತಿ. ಸುಮ್ಮನೆ ದೊಡ್ಡ ಬಯಲು ಜಾಗ ಐತಿ. ಅಡುಗೆ ಮಾಡೋಕ್ಕಾಗಲಿ, ಊಟಕ್ಕೆ ಕೊಡೋಕ್ಕಾಗಲಿ, ಊಟ ಮಾಡೋಕ್ಕಾಗಲಿ ಏನು ಕೊಡ್ತಾ ಏನಲ್ಲ ನೋಡಿ. ಇಲ್ಲಿ ಶಾಮಾನು ಮಸ್ತ್ ಹೊಡ್ದಾರಲ್ಲ ಅದನ್ನು ಚಕ್ಕ ಚೌಕೈತಿ. ಅದು ನೀವು ಪ್ಲಾಸ್ಟಿಕ್ ತಂದಿಲ್ಲ? ಪ್ಲಾಸ್ಟಿಕ್ ಹೋಗಿ ಬರ್ತೀವಿ ತಗೋಬೇಮ್ಮ. ಹೋಗಿ ಬರ್ತೀವಿ ತಗೋ. ಮತ್ತೆ ಬರ್ತೀವಂತ. ನಾವು ಅಜ್ಮೀರ್ಗೆ ಹೋಗ್ಲಿಲ್ಲ ಅಂದ್ರೆ ಇರ್ತಿದ್. ನಾ ಇವತ್ತೊಂದು ದಿನ ಅಜ್ಮೀರ್ಕೊಂಡು ಹೊಂಟೀವಿ ನಾವು. ಅದಕ್ಕೆ ಮತ್ತೆ ಹೋಗಿ ಬಂದು ಬರ್ತೇನೆ ತಗ. ಮದ್ವೆ ಅಂದರೆ ಸಂಭ್ರಮ, ಖುಷಿ. ಮದ್ವೆ ಅಂತೂ ಸೂಪರ್ ಆತ್ರಿಪ್ಪ. ಊಟ ಮಾಡಿದ್ವಿ. ಆಮೇಲೆ ಸ್ವೀಟ್ ಮಾಡ್ಸ್ಯಾರ, ಚಿಕನ್ ಡ್ರೈ ಮಾಡ್ಸ್ಯಾರ, ಆಮೇಲೆ ಚಿಕನ್ ಪಲ್ಯ ಮಾಡ್ಸ್ಯಾರ. ಮಗನೂ ಸೂಪರ್ ಅದ ಅಂದು. ಇನ್ನೇನು ಹೋಗ್ಬೇಕು ನಾವು. ಬಿಸಿಲೊಂದು ಭಾಳ ಐತಿ. ಸುಮ್ಮನವ್ರ ಮಾಮ ಅವ್ರು ಮತ್ತು ಅವ್ರು ಮಾರ್ಕೆಟಿಗೆ ಹೋದ್ರೆ ಪಾಪ ಅವರು ಕೆಲಸ ಬಗ್ಸಿ ಬಿಟ್ಟು ನಿನ್ನಿಂತ ಇಲ್ಲೇ ಇದ್ವಿ ನಾವು. ನೋಡಿ ಹೋಗೋಣ ಸುಮ್ಮನೆ. ಈಗ ನಾವು ಬಿಡಕ್ಕೆ ಹಾದ ಬರ್ತಾನ ಹಾಂ. ಬಾಟ್ಲಿ ಒಬ್ಬರು ಕೈ ಕೊಟ್ಟು ಸಲಾಮಿ ಕೊಡೋದನ. ಸುಮ್ಮನೆ ಅವ್ರಿಗೆ ಹೇಳಿಲ್ಲ ನಿಮ್ಮ ಚಾಚಾರಿಗೆ ಹೇಳಿಲ್ಲ ನೋಡ್ರಿ. ನಮಗೂ ಟೈಮ್ ಆಯ್ತು. ಪಟ ಹೋಗ್ಬೇಕು, ಬಸ್ ಹಿಡಿಬೇಕು. ಆಮ್ಯಾಗ ಹುಬ್ಳಿಗೆ ಹೋಗ್ಬೇಕು. ಹುಬ್ಳಿಗೆ ಹೋದ್ಮ್ಯಾಗಂತೂ ಸಿಕ್ಕಾಪಟ್ಟಿ ಕೆಲಸ ರೀಪ್ಪ. ನಮ್ಮ ಸಿಕ್ಕಾಪಟ್ಟಿ ಕೆಲಸ ಅದಾವು. ನಿಮಗೆಲ್ಲ ಗೊತ್ತೈತಿ. ಅಜ್ಮೀರ್ ಹೊಂಟೇವೆ ನಾವು ಹೊಂಟಿದ್ದು ಯಾವಾಗ್ರಿಪ್ಪ ಅಂದ್ರೆ 16 ತಾರೀಕಿಗೆ. ಭಾಳ ಮಂದಿಗೆ ಕನ್ಫ್ಯೂಸ್ ಐತಿ. 8 ತಾರೀಕು ಹೊಂಟಾರೋ ಯಾವಾಗ ಹೊಂಟಾರ ಅಂಥೇಳಿ. ನಾವು ಹೊಂಟಿದ್ದೆ 16 ತಾರೀಕಿಗೆ ರೀ. 16 ತಾರೀಕು ಮಟ್ಟ ಅಂತ ಹೇಳಿದ್ರೆ ಅಡುಗೆ ಮಾಡ್ಕೋಬೇಕು. ಆಮ್ಯಾಗ ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೋಬೇಕು. ಏನು ಬೇಕು ಏನು ಬೇಡ ಚದ್ದರ್ ರಗ್ ಗಿಗ್ ಎಲ್ಲ ತೊಗೊಂಡು ಹೋಗ್ಬೇಕು ರೀ. ಸೊ ಈಗ ಹೋದ್ ಗುಡ್ಲಿಕ್ಕೆ ಅದೇ ಕೆಲಸ ನೋಡ್ರಿ. ಇದು ಎಂಟ್ರೆನ್ಸ್ ನೋಡ್ರಿ. ಇದು ಮಾತ್ರ ಕಾದರ್ ಬಂದ. ಈಗ
ಇಲ್ಲ ಆಯ್ತು ಅದೇನು ಬಸ್ ಸ್ಟ್ಯಾಂಡ್ ದೂರ ಇಲ್ಲ. ಹುಷಾರ್ ಹೋಪ. ಸುಮ್ಮನೆ ಇದ್ದಪ್ಪ ಮಮ್ಮಿ. ಹಾಂ ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತಾವ. ಬಸ್ ಇರ್ತಾವ, ಬಸ್ ಒಂದು ಜಗ್ ಇರ್ತಾವ ಮುಂಡ್ರಿಗಿಗೆ. ನಾನು ತಮ್ಮನ್ನ ಕೂಡಿದ ಬಸ್ ಸ್ಟ್ಯಾಂಡಿಗೆ ಬಂದೀವಿ ರೀ. ಖಾದರಿಗೆ ಮತ್ತೆ ಹೋಗ್ಯಾನೆ. ತಮ್ಮನ್ನ ನಿಮ್ಮ ಮಮ್ಮಿ ಯಾವಾಗ ಬರ್ತಾಳೆ? ನಿಮ್ಮ ಅಮ್ಮ ಮತ್ತೆ ಹಂಗೆ ಕರ್ಯಾಕ ಹೌದಿಲ್ಲ? ಅವ್ರು ಬಂದಾಗ ಹೋಗೋಣದ್ ನಾವು. ಹೌದಾ, ಬಸ್ ಬಂತ. ಬಸ್ तू आवे मुझे छोड़ने. बस है ಬಿಡು ಬಂದೆ ನಮ್ಮ ಬಸ್ ಹತ್ತ ಹತ್ತಿಸ್ ಬಿಡಕಾಯ್ತು. ಹಂಗ ಅವ್ರಿಬ್ಬರು ತಂದೆ ಮಗಳ ಆತ ಬರ್ತೇನೆ ಮಮ್ಮಿ. ಹಾಂ ನಡಿಯಪ್ಪ ನಡಿ. ಬಸ್ಸೇ ನಡಿ. ಹುಬ್ಳಿ ಕರ್ಕೊಂಡೋಗಿ ನೋಡಂಗ. ಹ್ಞೂ ಆತಾಗ ಬರ್ತೀವಿ ಮಮ್ಮಿ. ಇವಾಗ ನೋಡ್ರಿಪ್ಪ ನಾವು ಮದುವೆ ಮುಗಿಸ್ಕೊಂಡಿರಿ. ಮದುವೆ ಅಂತ ಎಲ್ಲ ಸೂಪರ್ ಆತ್ರಿ. ಊಟ ಮಾಡಿದ್ದೀರಿ. ಮತ್ತು ನಮಗೆ ಹೋಗೋ ಟೈಮ್ ಅಂದ್ರೆ ಮಳೆ ಮಾಡೋದು, ಹಾಗಾಗಿ ಮಳೆ ಬರೋದ್ರೊಳಗೆ ಊರಿಗೆ ಹೋದ್ರಾತ ಅಂಥೇಳಿ ಈಗ ಯಾಕಂದ್ರೆ ಒಂದು ಬಸ್ ಅಲ್ರಿ 4 ಬಸ್ ಚೇಂಜ್ ಮಾಡ್ಬೇಕ್ರಿ ನಾವು. ಅದು ಡೈರೆಕ್ಟ್ ಇಲ್ಲಿಂತ್ರ ಗದಗ ಸಿಕ್ಕರೆ ಭಾಳ ಚಲೋ ಆಕತ್ರಿ. ಗದಗ ಇಲ್ಲಾಂದ್ರೆ ಮುಂಡ್ರಿಗೆ ಹೋಗ್ಬೇಕು, ಮುಂಡ್ರಿಲಿಂತ್ರ ಗದಗ ಹೋಗ್ಬೇಕು. ಹಿಂಗಾಗಿ ಲಘು ಹೋದ್ರಾತ ಅಂತೇಳಿ ಈಗ ನಾವು ಅಲ್ಲಿ ಎಲ್ಲ ನಮ್ಮ ಅಮ್ಮಗೆ ಅದೆಲ್ಲ ಹೇಳಿ ಬಂದ ಬಿಟ್ಟಿರಿಪ್ಪ. ನೋಡನ್ರಿ ಬಸ್ ಐತೆ ಎಲ್ಲ ಖಾದರ್ ಬಂದನ್ರಿ ನಮಗೆ ಕಳ್ಸಕ. ಹೊಂಟ ನೋಡ್ರಲ್ಲ ಮಗನ ಎತ್ಕೊಂಡು ಓಡೋಡಿ ನೋಡು. आता क्या दोंग आता अरे दोंग आता ಜನ ಅದ್ರ ನೀರಿಲ್ಲ ಅಂದ್ರೆ ಅದೇ ನೀರು ನಲೆ ಕಟ್ಟ ನೋಡು. ನೀರು ಬಿಟ್ಟಾರೇನ ಬಿಸಿಲಂತ್ರ ಸಿಕ್ಕಾಪಟ್ಟೆರಿಪ್ಪ. ಹಂಗಿಂಗ ಮಾಡಿ ಹಡಗ್ಲಿಂತ್ರ ಮುಂಡ್ರಿಗೆ ಬಂದಿರಿ. ಮುಂಡ್ರಿಗೆ ಬಂದ ತಕ್ಷಣ ಇಲ್ಲಿ ಬಸ್ ಇತ್ತು ಗದಗ ಬಸ್. ಇದೇನ ಫುಲ್ ರಶ್ ಎದ್ದಿದ್ದಿಲ್ರಿ. ಬಟ್ ಎಲ್ಲ ಸೀಟ್ ಸಿಕ್ಕು ಕುತ್ಕೊಂಡ್ವಿ. ಹಡಗ್ಲಿ ಒಳಗೆ ಮುಂಡ್ರಿಗೆ ಬಸ್ ಸೀಟ್ ಹಿಡಿಬೇಕಂತ ಹೇಳಿದ್ರ ನಮ್ಮ ತಮ್ಮ ಬಂದು ಬಿಟ್ಟು ಹೋದ್ರಿ. ಆ ಬಸ್ ಒಳಗೆ ಕುತ್ಕೊಂಡಿರಿ. ಅದ್ರ ಬಾಜುನ ಗದಗ ಬಸ್ ಬಂದ್ರಿ. ನಮ್ಮ ಮನೆಯವ್ರಿಗೆ ಗದಗ ಬಸ್ ಬಂದ್ ಬರ್ರಿ ಹೋಗೋಣ ಅಂತಂದೇಳಿ ಎಲ್ಲರೂ ಕುತ್ಕೊಂಡು ಇಳಿದ್ಬಿಟ್ವಿ. ಅದು ಹೋಗೋದ್ರಾಗ ಫುಲ್ ಆತ್ರಿ. ಆಮೇಲೆ ಇಲ್ಲಿ ಸೀಟಿಗೆ ಹೋಗ್ಬಿಡ್ದು. ಆಮೇಲೆ 2 ಬಸ್ ಅಂದ್ರೆ ಎಷ್ಟು ಹೋಗ್ತೀನಿ ಮೇಲೆ ಬಸ್ ಬಂತ್ರಿಪ್ಪ. ಅದು ಬಂದ್ಮೇಲೆ ಸೀಟ್ ಹಿಡಿದು ದೊಡ್ಡ ಗೋಳು ರೀ. ಹುಡುಗಿಗೆ ಆದ್ರೆ ನಮ್ಮ ಮನೆಯವ್ರು ಬ್ಯಾಗ್ ಹಾಕಿದ್ರು ಅಂತೇಳಿ ಸೀಟ್ ಸಿಕ್ತು. ಇಲ್ಲ ತಂದ್ರೆ ನಿಂತ್ಕೊಂಡ್ ಬರೋ ಪರಿಸ್ಥಿತಿ ಇತ್ತು. ಅಷ್ಟು ರಶ್ ಇತ್ತು. ನಿನ್ನೆ ನೋಡ್ರಿ ನಾವು ಸಾಯಂಕಾಲ ಬಂದ್ವಲ್ರಿ. ಅಷ್ಟೇನ ರಶ್ ಇದ್ದಿದ್ರಿ ಮುಂಡ್ರಿಗೆ ಬಸ್ ಸ್ಟ್ಯಾಂಡ್. ಈಗ ನೋಡ್ರಿ ಎಷ್ಟು ಗಿಜಿ 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 ಅನ್ನ ಎಲ್ಲಾನು ಅನ್ನಾಗತ್ತಲ್ರಿ. 5 ಬಸ್ ಹಿಡ್ಕೊಂಡ್ರ ಇನ್ಯಾಗ ಬಸ್ ಮುಂದೊಂದು ಅಂತ. ಹೌದಾ ಚಲೋ ಅಂತಂದ್ರಿ. ಇದು ನಾವು ಹಡಗಿಗೆ ಹೋಗ್ತೀವಿ ನಾವು. ಹಂಗಿಂದಲ್ಲ ಹೂವಿನ ಹಡಗಲಿ, ಮುಂಡ್ರಿಗಿ, ಕೊಪ್ಪಳ, ಅಳವಂಡಿ, ಮದಲಗಟ್ಟಿ, ಅಳವಂಡಿ. ಸೊ ಫೈನಲಿ ನೋಡ್ರಿ ಇವಾಗ ನಾವು ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದಿರಪ್ಪ. ಬರೋದ್ರೊಳಗೆ ಅಂತೇಳಿದ್ರೆ ಸುಸ್ತಾತ್ರಿಪ್ಪ. ಮೊದಲ ಅಲ್ಲಿಂದ ಬಿಸ್ಲಾಗಿ ಬಂದದ್ದು ಒಂದು. ಇಲ್ಲಿ ನೋಡಿದ್ರೆ ಬಸ್ ಇನ್ನೂ ಇಳ್ಯಾಕನ ಚಾನ್ಸ್ ಕೊಡುವ ನಮ್ಮ ಜನ ಅಂತಾಗ ಕೊಡ ಆಗ್ತದ್ರಿ. ಸಿಕ್ಕಾಪಟ್ಟಿ ಇರ್ತಾವ. ನೋಡ ನಮ್ಮ ಬಸ್ಸಿಂದ ಮತ್ತೆ 2 ಬಸ್ ಬಂದ್ವು. ಬರೋ ಮಟನೂ ಪುರ್ಸತ್ತಿಲ್ಲ ನೋಡಿ. ಹಂಗ ಖರ್ಚಿಪ್ನ ಹೋಗಿತಾರ, ಬ್ಯಾಗ ಹೋಗಿತಾರ. ಅಲ್ಲಿ ಹಾಕ್ರಿ ಇಲ್ಲಿ ಹಾಕ್ರಿ ಅಂತೇಳಿ ಬ್ಯಾಡವ್ರ ಅಷ್ಟು ರಶ್ ನೋಡ್ರಿಪ್ಪ ಬಸ್ ಅಂತ ಇವಾಗ. ನಾವು ಹಾಕ್ತೀವಿ ಆದ್ರೆ ಇಲ್ಲಿಂದ ಅಲ್ಲ, ನಿಮ್ಮೂರಿಗೆ ಹೋಗ್ಬೇಕಾದ್ರೆ ಹಾಕ್ತೀವಿ ನಾವು. ಹಂಗಲ್ರಿ ಇಳ್ಯಾರಿ ಫಸ್ಟ್ ಜಾಗ ಕೊಡ್ಬೇಕ. ಅವ್ರು ಇಳಿದ ಮೇಲೆ ಮತ್ತೆ ಹತ್ಬೇಕು ಅವ್ರ. ಇಲ್ಲಿ ನಮಗೆ ಇಳ್ಯಾಕ ಬಿಡ್ವಲ್ರ, ಹಿಡ್ಕೊಂಡು ನಿಂತು ಬಿಡ್ರ. ತಮ್ಮನ್ನ ಎಲ್ಲೊಂಟಿ ಅಗರ್ ನೋಡ. ಅಂತೂ ಇಂತೂ ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಇವತ್ತು ಕೆಲಸ ಭಾಳ ಅದ. ಮತ್ತೀಗ ಮಾರ್ಕೆಟ್ಗೆ ಹೋಗ್ಬೇಕು. ಉಳ್ಳಾಗಡ್ಡಿ ಖಾಲಿ ಆಗ್ಯಾವ, ಟಮಾಟಿ ಖಾಲಿ ಆಗ್ಯಾವ. ಚಾವಿ ಸಾನೆ ಕಡೆ ಇಸ್ಕೊಂಬರಕ್ಕೆ ಸಾನಿ ಐತಿ ತಮ್ಮನ್ನ.
ಹೆಂಗ ಟಮಾಟಿ 30 30 ರೂಪಾಯಿ ರೂಪಾಯಿ ಕಿಲೋ ಅಂತ 2 ಕೆಜಿ ಚಲೋ ಅಲ್ಲ 15 ರೂಪಾಯಿ ಕೆಜಿ ಆಯ್ತಲ್ಲ ತಗೊಂಡ್ಬಿಡೋದು 3 ಕೆಜಿ ಹೌದ್ರಿ ಒಂದಕ್ಕೆ ಸಾಕೀಗದ ಮನ್ಯಾಗ 1 ಕೆಜಿ ಅಲ್ಲ ಟಮಾಟಿ ಚಟ್ನಿ ಟಮಾಟಿ ಸಾರು ಟಮಾಟಿ ಪಲ್ಯ ಟಮಾಟಿ ಅನ್ನ ಟಮಾಟಿ ಸಾಸ್ ಟಮಾಟಿ ಜಾಮೂನು ಮತ್ತೆ ಎಲ್ಲ ಟಮಾಟಿ ಮಾಡ್ಬಿಡೋದು ಟಮಾಟಿ ಬೇಜಾರಾಗಬೇಕು ನಮಗೆ ಹಂಗ ಸುಮ್ಮನೆ ಕಡ್ಕೊಂಡ್ ತಿಂದ್ರಿ ಹಾಂ ಹಂಗ ಕಡ್ಕೊಂಡ್ ತಿಂದ್ರಿ ಅದು ಚಲೋ ಆಕೈತಿ ಮತ್ತು ಸಣ್ಣೂರದಾಗ ಚಂಗ ಮಾಡ್ತಿದ್ವಿ ನಾವು ಸಣ್ಣ ಇರ್ತಿದ್ರು ಟಮಾಟಿ ಅವನ ಗಿಡದಾಗಂತ ಹರ್ಕೋದ ತಿನ್ನೋದೆ 10 ರೂಪಾಯಿ 10 ರೂಪಾಯಿ ಬುಟ್ಟಿ ಅಂತ ನೋಡಿ ಬುಟ್ಟಿ ಬಿಟ್ಟೇನ್ರಿ ಎಲ್ಲ ಬುಟ್ಟಿ 10 ರೂಪಾಯಿ ಅಂತೆ ಅಕ್ಕ ಮೇಡಮ್ ಅಂದ್ರೆ ಬುಟ್ಟಿ ಬಿಟ್ಟೇನ್ರಿ ಬುಟ್ಟಿನೂ ರೀ ಆದ್ರೆ ಈಗ ನಾವು ಟಮಾಟಿ ತೊಗೊಂಡ್ವಿ ಉಳ್ಳಾಗಡ್ಡಿ ತೊಗೊಂಡ್ವಿ ಬೆಂಡೆಕಾಯಿ ತೊಗೊಂಡ್ವಿ ಮೆಣಸಿನ್ಕಾಯಿ ತೊಗೊಂಡ್ವಿ ಸುಮ್ಮನೆ ಚೌಳಿಕಾಯಿ ಬಿಟ್ಟಿ ನೋಡೆ ಸುಮ್ಮನೆ ಚೌಳಿಕಾಯಿ ಬಿಟ್ಟಿ ನೋಡೆ ತಗೊಂಡ್ಬಿಡ ಬುಟ್ಟಿ ಕೊಡಂಗಿಲ್ಲ ಬುಟ್ಟಿ ಅಲ್ಲ ಬಿಟ್ಟಿ ಅಂದ ನಾನು 20 ರೂಪಾಯಿ ಕೊಯ್ತಿಲ್ಲ ಅಂತ 20 ರೂಪಾಯಿ ಅಲ್ಲ ಇವೆಲ್ಲ 100 ರೂಪಾಯಿ ಕೆಜಿ ಆಗ್ಬೇಕು ಇವು ಚಲೋ ಕೆಂಪು ಎಷ್ಟು ಅಂತೀವಿ 4 ರೂಪಾಯಿ ಅಡ ಯಾವಾಗ ತೊಗೊಂತಿ ಇವತ್ತು ಹಾಂ ತೊಗೊಂಬಂದಿ ನೋಡ್ರಿಪ್ಪ ಸಂತಿ ತೊಗೊಂಡು ಇಲ್ಲಿ ಮ್ಯಾಲೆ ಹತ್ತ ಮಟ ಅಂದ್ರೆ ರಗಡ್ ಆಕತ್ರಿ ಆದ್ರೆ ಹತ್ತಿ ಹೋಗಬೇಕಲ್ರಿ ಇಲ್ಲ ತಳ ಮಾಡಕ್ಕೆ ಬರಲ್ಲ ಅಡುಗೆ ಹೆಂಗ ಜೋಲಿ ಹೊಡ್ಕೊಂತಾರ ಹೋಗಬೇಕಲ್ರಿ ಮ್ಯಾಲೆ ಹಾಂ ಸ್ವಲ್ಪ ನಿಮ್ಮ ಚಾಳಿನ ಬಿದ್ದೈತೆ ನನಗೆ ಸವಾಸ್ಯದ ದೋಸೆ ಕಾತನಂಗ ನಾವು ಬರೋಣ ಇಲ್ಲೇ ಕುಂದ್ಬಿಟ್ಟತ್ತೇನು ಪಾಪ ಈಗ ನೋಡ್ರಿ ನಾವು ಹೋಗಿ ತರಕಾರಿ ತೊಗೊಂಬಂದಿವಿ ನಾವು ತರಕಾರಿ ತೊಗೊಂಬರೋದ್ರೊಳಗೆ ಇಲ್ಲಿ ರೊಟ್ಟಿದ ಹಬ್ಬ ನಡೆದೈತ್ರಿ ನಮ್ಮ ಮನ್ಯಾಗ ಇಲ್ಲಿ ನೋಡಿ ನಮ್ಮ ಸೊಪ್ಪೆ ಎಷ್ಟು ದೊಡ್ಡ ರೊಟ್ಟಿ ಮಾಡತ್ತಲ್ರಿ ತಳ್ಳಗ ಪೇಪರ್ ಆದಂಗೆ ಆಗ್ಯಾವ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಮಸ್ತ್ ಫಸ್ಟ್ ಹಾಯ್ ಹೇಳ ಸೊಪ್ಪೆ ಎಲ್ಲಾರ್ಗ ಹಾಯ್ ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕರೆಕ್ಟ್ ನಮ್ಮ ಹಸ್ಬೆಂಡ್ ಬೇಸಾಗತ್ತಾಳ್ರಿಪ್ಪ. ನಮ್ಮ ಹೀರೋ ಮುಕ್ಕೊಂಡೈತೆ. ಸೋನು ನೋಡ್ರಲ್ಲಿ ಬಿಸ್ಕಿಟ್ ತಿನ್ನತ್ತಾಳ. ಸೋನು ಒಂದಿಟ್ಟು ಇಟ್ಟು ಹಚ್ಕೊಂಡಿಲ್ಲ. ಸುಮ್ಮನೆ ಚಾಲು ಮಾಡಿ ರೊಟ್ಟಿ ಮಾಡಕ್ಕೆ ಹೌದಾ? ಕೈ ತಗೊಂಡಿ ನೀನೆ ನೀ ಮತ್ತೆಲ್ಲರ ಮಾಡ್ತಾಲಕ್ಕಿ ಲತ್ತಿ ಗುಣಿ ತಗೊಂಡ್ ಅಲ್ಲ ರೊಟ್ಟಿ ಉಪ್ಪು ಮಾಡ್ಲೇಬೇಡವಾ ಮೊಕ್ಕಲ್ಲೇ ಹೋಗಿ ಮೊದ್ಲ ಸುಸ್ತಾಗೈತಿ. ಹೌದು ಸುಮ್ಮನೆ ಸತ್ಯ ಹೇಳ್ದಾಗ ಮತ್ತೆ ರೊಟ್ಟಿ ಉಪ್ಪು ಬೇಡ ನೋಡ. ಈ ಟ್ರಿಪ್ಪಿಗೆ ಹೋಗೋ ಮಟ್ಟ ಸುಸ್ತ ಮಾತಾಡ್ತೀವಿ ನೋಡ್ ಮತ್ತ ಹಂಗಿಲ್ಲ ಅದಕ್ಕೆ ಲಗ್ನಕ್ಕೆ ಹೋಗ್ಬೇಡಂದಿದ್ದು ನಾವು. ಅಲ್ಲ ಚಚ್ಚಿ ಚಾಚಾ ಮತ್ ಪಲ್ಯ ಇರ್ಲಾರ್ದ ಹಂಗ ತಿಂದಿನಿ ನಾನು ರೊಟ್ಟಿ. ಬರ್ರಿ ಇಲ್ಲಿ ರೊಟ್ಟಿ ಮಾಡಾಕತ್ತಾರೆ. ಈಗ ಎಷ್ಟು ರೊಟ್ಟಿ ಮಾಡ್ರ ಅಂತ ಹೇಳಿ ನೋಡ್ರಿ ಬರ್ರಿ. ಈಗ ಒಳಗೆ ಹೋಗಿ ಎಲ್ಲ ಹಾಕ್ಯಾರ ನೋಡ್ರಿ ಒಣಗ ಹಾಕಿ. ರೊಟ್ಟಿ ಮಾತ್ರ ತೆಳ್ಳಗ ನೋಡ್ರಿ ಪೇಪರ್ ಅದಂಗೆ ಆಗ್ಯಾವ. ನಾವು ಹುಬ್ಬಳ್ಳಿಯಾಗ ಸ್ಟೇಷನ್ದಾಗ ರೈಲ್ವೆ ಹಿಡಿದಿರಿಪ್ಪ ಅಂತ ಹೇಳಿದ್ರೆ, ನಾವು ರೈಲ್ವೆ ಒಳಗೆ ಕುಂತಿರಿಪ್ಪ ಅಂತ ಹೇಳಿದ್ರೆ ದಿಲ್ಲಿಗೆ ಹೋಗಿ ಇಳಿ ಮಟನು ನಾವು ಮನ್ಯಾಗ ಮಾಡಿರುವಂಥ ಅಡುಗೆನ ಊಟ ಮಾಡ್ಬೇಕ್ರಿ. ಸೊ ಹೀಗಾಗಿ ಈಗ ರೊಟ್ಟಿ ಮಾಡೋ ಪ್ರೋಗ್ರಾಮ್ ಐತಿ. ಸೊ ಹೀಗಾಗಿ ಈಗ ರೊಟ್ಟಿ ಮಾಡ್ಬೇಕು, ಚಕ್ಲಿ ಮಾಡ್ಬೇಕು, ಆಮ್ಯಾಗ ರವೆ ದುಂಡಿ ಮಾಡ್ಬೇಕು, ಮತ್ತು ಏನೇನು ವೆರೈಟಿ ಮಾಡ್ತಾರೋ ಗೊತ್ತಿಲ್ಲ. ಇನ್ಮ್ಯಾಗ ಸ್ಟಾರ್ಟ್ ನೋಡ್ರಿ ಟ್ರಿಪ್ಪಿಂದ ಅಡುಗೆ. ಎನ್ಸಿದ್ರನಪ್ಪ ರೊಟ್ಟಿ? ಎಷ್ಟಾಗ್ಯಾವ್ರಿ? ಸ್ಟಾರ್ಟ್ ಮಾಡೇವಿ. ಇವನ್ನ ಎನಿಸಿ ಊರಿಗೆ ಹಾಕಿ ನೋಡ್ಮೇಲೆ ಹೌದಿಲ್ಲಪ್ಪ. ಆಗ್ಬಿಡ ನಮ್ಮ ಜರ ಎಣ್ಸಕತ್ತಾವನ. ಯಾವ ಹೊಂಟ್ರಿ? ಹಾ ಯಾವ ಹೊಂಟ್ರಿ? ಹೊಂಟಿವಿ ನಾವು ಎಲ್ಲ. ನಮ್ ಸಾನಿ ಒಂದೊಂದ್ ರೊಟ್ಟಿ ಉಲ್ಟಾ ಪಲ್ಟಾ ಇಟ್ಟಾಳ. ಉಲ್ಟಾ ಪಲ್ಟಾ ಇಟ್ಟವನ್ನ ಸಾನ್ ಹಂಗ ತಗಾಕಿ. ಅದಕ್ಕೆ ಸೀದಾ ಮಾಡಕತ್ತೀನಿ ನೋಡಿ. ಅಷ್ಟು ರೊಟ್ಟಿ ಅದಲ್ಲ. ಅದು ನೋಡಿ ಸಚ್ಚಿ. ನಾನ್ ದಿನಕ್ಕೆ ಹಾಕತ್ತೆ ಅನ್ನೋದು ಹಿಟ್ಟು ಅದಿಲ್ಲ.
ಆಗ್ಲ ನೋಡ ಕಳ ಅನ್ನಕತ್ತಾವು. ಯಾ ಸೋನು ಚೋಡ್ಮಾ ಅದ್ರ ಜೋಡಿ ಇಲ್ಲ ನೋಡಿ ಈಗಿಲ್ಲ ಚಿಕನ್ ಅರ ಮಟನ್ ಇದ್ ಬಿಟ್ನಂದ್ರ ರೊಟ್ಟಿ ಹೇಳಕ್ಕೆ ಹೋಗ ನೋಡಿ ಜರ 30. ಏನು ಮಾಡತ್ತಿ ಈಗ ರೊಟ್ಟಿ ಮಾಡಿಟ್ಟು ಬಂದೆ ಕಾಯಿಪಲ್ಲೆ ತೆಗ್ದಲ್ರಿ ನಾನು ಹಂಗ ಹೋಗಿದ್ದೆ ರೊಟ್ಟಿ ಮಾಡಕತ್ತಾರ ಅನ್ನೋದ್ರಾಗ ಅಂದ್ರೆ ಹೌದು ಹಂಗೆ ಬ್ಯಾಗ್ಗಳಿಗೆ ಅದು. ಅದಕ್ಕೆ ತೆಗ್ದಾಕತ್ತೇನ್ರಿ ಸಾನೆ ಸ್ವಲ್ಪ ಸಾರು ಮಾಡೋದು ಒಳಗೆ ಸಾರು ಮಾಡುವ ಅಂದೆ ಇವನ್ನೆಲ್ಲ ಕಾಯ್ಕೊಂತ ಮೇಲೆ ಮಟ ಈಗೇನು ಕಲ್ಲಂಗಡಿ ನೋಡ್ರಿ ಸೌತಿಕಾಯಿ ಅಲ್ಲಿ ಕತ್ತಲ್ದಾಗ ಕಾಣ್ಲೇ ಇಲ್ಲ ನಮಗೆ ಕರೆಕ್ಟ್. ಹೌದು ಈಗೇನು ಕಲ್ಲಂಗಡಿ ಊಟ ಮಾಡೋದು ಏನು ಅನ್ನ ಸಾರು ಉಂಟು ಕಲ್ಲಂಗಡಿ ತಿನ್ನೋದು ಬಾಳೆಹಣ್ಣು ತಿನ್ನೋದು. ಬಾಳೆಹಣ್ಣು ತಿಂದಿನಾಗ ನಾ ಮಧ್ಯಾಹ್ನ ಕಲ್ಲಂಗಡಿ ಮಮ್ಮಿ ನಜ್ಜಪ್ಪ ಅವ್ರ ಮನ್ಯಾಗ ಮಸೂರ್ ಇದ್ದು ಪಪ್ಪ ಪಾಪ ಇವತ್ ಲಸ್ಸಿ ನಾಳೆ ಮಧ್ಯಾಹ್ನ ಲಸ್ಸಿ ರಾತ್ರಿ ಲಸ್ಸಿ 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 ಅಂತೇಳಿ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಅದು ನೀ ಹೇಳಾಕತ್ತ ಒಂದು ವಾರದ ಮ್ಯಾಗ ಆತ್ ಈಗ ಯಾವಾಗ ಮಾಡ್ಕೊಡ್ತೀವಿ ನೋಡಂತೇಳಿ ನಾನು ಎಲ್ಲ ಪ್ಯಾಕೆಟ್ ಈಗ ಹೋಗಿ ನಾನು ಲಸ್ಸಿ ಲಸ್ಸಿ ಅನ್ನಕತ್ತ ಒಂದು ವಾರ ಆತ. ಮೊಸರು ಪ್ಯಾಕೆಟ್ ತಗೊಂಡ್ಬರ್ತೀನಿ. ಪಪ್ಪ ಹಿರಮಿಗ್ ಮಸ್ತ್ ಕಲ್ತಾಳ ಏನು ಕಲ್ತಾಳೆ ಆಕಿ ಆಟ ಅಂದಾಗ ಒಂದ ದಿನದಾಗ ನೋಡಿಲ್ಲ ಆಟ ಅಂತಾಳ ನೀವ್ ಆಟ ಅನ್ರಿ ಬಿಡ್ರಿ ಲೆಚ್ ಆಟ ಅಂತ ಹೊಡೆದಾಡ್ತಾಳ ಆಕಿ ಬಾಯ್ಲೆ ಕೇಳ್ಬೇಕು. ಆಮ್ಯಾಗ ಇಲ್ಲಿ ನೋಡ್ರಿ ನಮ್ಮ ಪ್ರೀತಿಯ ಬೆಕ್ಕ ಬುಟ್ಟ ಹೇಳ್ಕೊಂತಾವ ಮೇವ್ ಮೇವ್ ಅನ್ನಕತ್ತಾವ. ಅವಕ್ಕೆ ಕೋಳಿ ಮರಿ ಮುಚ್ಚು ಯಾಕೆ ಚೌ ಚೌ ಅನ್ನಂಗಿಲ್ಲ ಮೇವ್ ಮೇವ್ ಹಾಕಂತಾವ ಇವು. ಅವು ಅವಕ್ಕ ಕೇಳ್ಬೇಕು ನಾವು ಅವಕ್ಕ ಕೇಳ್ಬೇಕು. ಏ ಪಪ್ಪ ಚೌ ಚೌ ಅಂತಾವ ಯಾವಾಗ ಅಲ್ಲ ಕಿವಿ ಅದಕ್ಕೂ ಅದಾವು ನಿನಗೂ ಅದಾವು ನಿನಗೆ ಯಾಕೆ ಕೇಳ್ಸಾತಿಲ್ಲ. ನನಗೆ ಯಾಕತೈತ್ರಿ ಮತ್ತೆ ಹೇಳಲ್ಲ ಮೇವ್ ಮೇವ್ ಅಂತ ಯಾಕಂತೀರ ಅಂತೇಳಿ ಅವಕ್ಕ ಕೇಳ್ಬೇಕು ನೀವು. ಹಿಂಗ ಹೇಳಿದ್ ನಾ ಅವ್ ಕೇಳಾಕ ನಾ ಬಾಯಿಲ್ಲ ನಿನಗೈತಿಲ್ಲ ಹೇಳ್ತಿಲ್ಲ ಈಗ ಕೇಳಂಗಿಲ್ಲ. ನಿಮ್ಮ ಮೇವ್ ಚಾಯ್ ಚಾಯ್ ಅನ್ಕೊಂತ चौं चौं करते चारों मिल को बोले में